ವಿಶ್ವಾಸ್ ಕೆ.ಎಸ್. ಅವರು ನ್ಯಾಷನಲ್ ಅವಾರ್ಡ್ನ ಪಡೆದಿದ್ದಾರೆ ಆಸ್ ದ ರೋಲ್ ಮಾಡೆಲ್ ಆಫ್ ದ ಇಯರ್ 2018 ಅಲ್ಲಿ. ವೆಂಕಯ್ಯ ನಾಯ್ಡು ಅವರಿಗೆ ಈ ಪ್ರಶಸ್ತಿ ಕೊಟ್ಟಿದ್ರು. ವಿಶ್ವಾಸ್ ಅವರು ಪ್ಯಾರಾ ಸ್ವಿಮ್ಮಿಂಗ್ ಅಲ್ಲಿ ಹಿ ಈಸ್ ಒನ್ ಮೆನಿ ಮೆಡಲ್ಸ್ ಫಾರ್ ದ ಕಂಟ್ರಿ. ವಿಶ್ವಾಸ್ ಅವರೇ, ನೀವು ಸ್ವಿಮ್ಮಿಂಗ್ ಬರೋಕ್ಕಿಂತ ಮುಂಚೆ ನೀವು ಮಾರ್ಷಿಯಲ್ ಆರ್ಟ್ಸ್ ಕಲ್ತ್ರಿ. ಮಾರ್ಷಿಯಲ್ ಆರ್ಟ್ಸ್ ಏನಕ್ಕೆ ಚೂಸ್ ಮಾಡಿದ್ರಿ ನೀವು? ಅದರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಆಯಿತು? ಓಕೆ, ಸಿ ಮಾರ್ಷಲ್ ಆರ್ಟ್ಸ್ ಪರ್ಸ್ನಲಿ ನಾನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ವಿತೌಟ್ ಹ್ಯಾಂಡ್ಸ್ ಮಾಡಬೇಕು ಅನ್ನೋ ಒಂದು ಥಾಟು ಇಲ್ಲ ನನಗೆ. ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಮಾಡಬೇಕು ಅಂತ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ತುಂಬ ಆ್ಯಂಗರ್ ಬೈ ಬರ್ತ್ ಅಲ್ವಲ್ಲ. ಬೈ ಬರ್ತ್ ಅಂದರೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರ್ತಿತ್ತು. ಒಂದು ಆಕ್ಸಿಡೆಂಟಿಂದ ನಾನು ಹೊರಗೆ ಬಂದೆ. ಸೊಸೈಟಿ ನಾರ್ಮಲಾಗಿ ನಮ್ಮಂಥ ಕಣ್ಣು ಕಾಣೋ ಜನನ ಏನಂತ ಕರೀತಾರೆ ಅಂದರೆ, ಮನ್ಸಿಗೆ ನೋವಾಗೋ ರೀತಿ, ಲೈಕ್ ಅಂಗವಿಕಲ ಅಂತಾರೆ, ಡಿಸೇಬಲ್ ಪರ್ಸನ್ ಅಂತಾರೆ, ಡಿಫ್ರೆಂಟ್ಲಿ ಏಬಲ್ ಅಂತಾರೆ, ಫಿಸಿಕಲಿ ಚಾಲೆಂಜ್ಡ್ ಅಂತಾರೆ. ಈ ಥರ ಮನ್ಸಿಗೆ ನೋವಾಗೋ ರೀತಿಯೇ ಮಾತುಗಳು. ಇದಕ್ಕೆ ಮನಸ್ಸಿಗೆ ನೋವಾಗ್ತಾ ಏನು ಅನಿಸುತ್ತೆ, ದೇವ್ರ ಮೇಲೆ ಕೋಪ ಬರುತ್ತೆ. ಹುಟ್ಟಿದಾಗೆ ಚೆನ್ನಾಗಿ ಕೊಟ್ಟು ಯಾಕೆ ಕಿತ್ಕೊಂಡೆ ನನ್ನನ್ನು ಅನಿಸುತ್ತೆ. ಕೋಪ ಅದನ್ನು ಹೊರಗಾಕಬೇಕು ಅಂತ ಈ ಮಾರ್ಷಲ್ ಆರ್ಟ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನನ್ನ ಪರ್ಸ್ನಲಾಗಿ ನನ್ನ ಮಾಸ್ಟರ್ ಬಂದು ಕುಮಾರ್ ಮಾಸ್ಟರ್ ಅಂತ ಒಬ್ಬರಿದ್ದಾರೆ. ನಮಗೆ ಮಾರ್ಷಲ್ ಆರ್ಟ್ಸ್ ನನಗೆ ಫಸ್ಟ್ ನೋ ಅಂದಿರ ಎಸ್ ಯು ಕ್ಯಾನ್ ಅಂತ ನನಗೆ ಪುಷ್ ಕೊಟ್ಟಿದ್ದೆ ಅವರು. ಅದಕ್ಕಿಂತ ಮುಂಚೆ ಎಷ್ಟು ಜನ ನೋ ಅಂದರು ನಿಮಗೆ? ನನ್ನ ಲೈಕ್ ಜಾಬ್ ಅಂತ ಹೋದಾಗ ಎಜುಕೇಷನ್ ಮುಗಿಸ್ಕೊಂಡು ಎಲ್ಲರಿಗೂ ಕ್ವಶನ್, ಏನು ಕೆಲಸ ಮಾಡ್ತಾನೆ ಇವರು, ಏನು ಸಾನೆ ಮಾಡೋಕ್ಕೆ ಸಾಧ್ಯ. 2013 ಪಾಸ್ಟ್ ಔಟ್ ನಾನು ಎಜುಕೇಷನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಸೊ ಇವತ್ತಿದ್ದು ಟೆಕ್ನಾಲಜಿ ಇಲ್ಲ, ಆಗ ಯಾವುದೇ ರೀತಿ ಸ್ಮಾರ್ಟ್ಫೋನ್ಸ್ ಇಲ್ಲ, ಏನೂ ಇಲ್ಲ, ಟೆಕ್ನಾಲಜಿ ಇಲ್ಲ. ಏನೋ ಫೇಸ್ಬುಕ್, ಆರ್ಕುಟ್ ಯಾವುದೋ ಈ ರಿಲೇಟೆಡ್ ಇತ್ತು. ಫೇಸ್ಬುಕ್ಕು ಇಲ್ಲ, ಆರ್ಕುಟ್ ಆ ಥರ ಎಲ್ಲ ಇತ್ತು. ಸೊ ನನ್ನ ಕೆಲಸ ಮಾಡೋಕ್ಕಾಗಿಲ್ಲ. ನೀವು ಯಾವ ಕೆಲಸ ಕೊಟ್ಟರೆ ಇವ್ರು ಮಾಡ್ತಾರೆ ಅಂತ ಕೆಲಸ ಕೊಡೋರ್ಗೂ ಒಂದು ಊಹೆ ಇಲ್ಲ. ಮತ್ತು ನನಗೂ ಏನೋ ಲೈಕ್ ಮಾತಾಡ್ತೀನಲ್ವಾ, ಲೈಕ್ ಬಿಸ್ನೆಸ್, ಲೈಕ್ ಏನೋ ಸೊಸೈಟಿ, ಲೈಕ್ ಏನಾದ್ರೆ ಸೇಲ್ಸ್ ಮಾಡ್ಬೋದಲ್ವಾ ಅನ್ನೋ ಅಷ್ಟೇ ನನ್ನ ತಲೆಯಲ್ಲಿತ್ತು. ಈ ಟೆಕ್ನಾಲಜಿ ಇಲ್ದಿರೋದಕ್ಕೆ ಎಜುಕೇಷನ್ ಮುಗಿಸ್ಕೊಂಡು ಜಾಬ್ ಸಿಗ್ದಿರಾ ಡಿಪ್ರೆಷನ್ಗೆ ಹೋಗಿ ಕೋಪ, ಬೇಜಾರು, ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರಾ. ಅವಾಗ ಹೇಗೆ ಮತ್ತೆ ಆ ಸಮಯದಲ್ಲಿ ನೀವು ಬಹಳಷ್ಟು ಒಂದು ಘಟನೆಗಳು ನಡೆದಿರುತ್ತೆ. ಒಂದು ಆಕ್ರೋಶ, ಒಂದು ತಿನ್ನಕ ಬದುಕಿರೋದು ಅನ್ನೋದು ತಲೆ ತುಂಬ್ಕೊಂಡ್ಬಿಡ್ತು. ಬರೀ ಏನು ಬೆಳಗ್ಗೆ ಎದ್ರೆ ತಿನ್ನು, ಮಧ್ಯಾಹ್ನ ಮಲಗೋಕೆ ಮುಂಚೆ ಮಧ್ಯಾಹ್ನ ಊಟ ತಿನ್ನು, ರಾತ್ರಿ ಊಟ ತಿನ್ನು, ಬರೀ ತಿನ್ನೋದಕ್ಕೆ ನಾನು ಜೀವನ ಮಾಡೋದು, ಬದುಕಿರೋದೇ ಅದಕ್ಕೇನಾ. ನಾನು ಆಕ್ಸಿಡೆಂಟೆಲ್ಲ ಈ ರೀತಿ ಆಯಿತು ಅಂತ ಹೇಳಿದ್ನಲ್ಲ, ಸೇಮ್ ಆಕ್ಸಿಡೆಂಟಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ನಾನು ನೋಡಿದ್ರೆ ನಮ್ಮ ಅಪ್ಪ ನನಗೆ ವಿಶ್ವಾಸ್ ಅಂತ ಹೆಸರಿಟ್ಟಿದ್ದಾರೆ. ವಿಶ್ವಾಸ ಅಂದರೆ ಏನು? ವಿಶ್ವಾಸ ಅಂದರೆ ನಂಬಿಕೆ. ನನ್ನ ಮೇಲೆ ನನಗೆ ನಂಬಿಕೆ ಇಲ್ದಿರಾ, ಲೈಕ್ ಮನೇಲಿ ಒಂದು ಆಬ್ಜೆಕ್ಟ್ ಥರ ಟಿ ವಿ ನೋಡೋದು, ಕುತ್ಕೊಂಡು ಮಿಕ್ಸರ್ ತಿನ್ನೋದು, ಚಿಪ್ಸ್ ತಿನ್ನೋದು, ಇಲ್ಲ ಬ್ರದರ್ ಕೆಲಸದಿಂದ ಬಂದಮೇಲೆ ಏನು ತಂದಿದ್ಯಾ ಅಂದಮೇಲೆ ಅವ್ರ ಮೇಲೆ ಉದ್ದಕ್ಕೆ ಹೋಗೋದು, ಅಜ್ಜಿ ಏನೋ ಊಟಕ್ಕೆ ಬಾಪ ಅಂತ ಕರೆದ್ರೆ ಅವ್ರ ಮೇಲೆ ಏನು ಬರ್ತೀನೋ ಅನ್ನೋದು, ರಾತ್ರಿ 12 ಗಂಟೆ 1 ಗಂಟೆ ತನಕ ಟಿ ವಿ ನೋಡೋದು, ಬೆಳಗ್ಗೆ ಟಾರ್ಗೆಟು ಬೆಳಗ್ಗೆ 11 ಗಂಟೆ 11:30 ಎದ್ದೇಳಬೇಕು ಅಂತ. ಯಾಕೆಂದರೆ ರಾತ್ರಿ ಲೇಟಾಗಿ ಮಲಗಿದ್ದೀವಲ್ಲ. ಯಾರನ್ನ ಕೇಳಿದ್ರೆ ಏನಪ್ಪ ಮಾಡ್ತಿದ್ಯಾ ಅಂದರೆ, ನಂಗೆ ನಾಚಿಕೆ ಮನೆಯಿಂದ ಆಚೆ ಬರೋಕ್ಕೆ. ಎಜುಕೇಷನ್ ಆದಮೇಲೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು ಫ್ರೆಂಡ್ಸ್ ಎಲ್ಲ. ನಂದು ಏನಿದೆ, ಮನೆ ಆಯಿತು, ಟಿ ವಿ ಆಯಿತು, ಅಜ್ಜಿ ಮನೆಗೆ ಹೋಗಿ ಊಟ ತಿನ್ನೋದಾಯಿತು. ಮತ್ತೆ ಹೇಗೆ ಆ ಒಂದು ಸಮಯದಲ್ಲಿ ನಿಮ್ಮದು ಮೈಂಡ್ ಹೇಗೆ ಶಿಫ್ಟ್ ಆಯಿತು? ಮ್ಯಾಮ್, ಒಂದು ಅಸಹ್ಯ ಅನ್ನೋದು ಬರುತ್ತೆ ಮನುಷ್ಯನಿಗೆ. ಸೊ ಒಂದು ನನ್ನ ಮೇಲೆ ನನಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ವಿಧಿ ಇಲ್ಲ. ಮತ್ತೆ ಇನ್ನೇನು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ. ಅಲ್ಲ, ಎಷ್ಟೊಂದು ಜನ ಈ ಥರ ಸಿಚುವೇಶನ್ ಅಲ್ಲಿ ಗಿವ್ ಅಪ್ ಮಾಡ್ತಾರೆ ಮೇಡಮ್. ಮತ್ತೆ ನಾನು ಈ ಥರ ಆಕ್ಸಿಡೆಂಟ್ ಆಗಿ ಕೋಮಾಗಿ ಹೋಗಿ ಬದುಕಿದ್ದು ಯಾಕೆ? ಎಷ್ಟು ಕ್ವಶನ್, ಎಷ್ಟು ಪ್ರಶ್ನೆ, ಎಷ್ಟು ಸಲ ಸತ್ತೋಗ್ಬೇಕು, ಎಷ್ಟು ಸಲ ಸೂಸೈಡ್ ಮಾಡ್ಕೊಂಡು ಸಾಯೋಣ, ಹೊರಗೆ ಬರಬೇಕಾ ಬೇಡವಾ? ಹೌದು, ಕೇಳ್ತಾರೆ, ಇವತ್ತು ಕರೀತಾರೆ. ತಿಳಿದವರು ವಾವ್ ಸೂಪರ್ ಇದ್ರೆ ಇವನ್ ಥರ ಇರ್ಬೇಕು ನೋಡು ಅಂತಾರೆ, ಇವನನ್ನ ಫಾಲೋ ಮಾಡ್ಬೇಕು ನೋಡು ಅಂತಾರೆ. ಗೊತ್ತಿಲ್ದಿರೋರು ಅಯ್ಯ ಪಾಪ ಇವನ್ ಕೈ ಇದ್ರೆ ಚೆನ್ನಾಗಿರ್ತಿತ್ತು, ಅಥವಾ ನನ್ನ ನೋಡಿ ಅವ್ರನ್ನವರೇ ಬೈಕೊಳ್ಳೋದು. ಇಷ್ಟೆಲ್ಲ ಮಾಡ್ತಿದ್ಯಾ, ನಾವು ಇದೀವಿ ವೇಸ್ಟು ಅಂತ. ಕರೆಕ್ಟ್. ನನ್ನ ಹೆಸರು ವಿಶ್ವಾಸ್ ಕೆ.ಎಸ್. ಮೂಲತಃ ಕೋಲಾರದವರು. Here's the Vishwas story, celebrating the human spirit.